ನಾನು ನಿಮ್ಮ ಸ್ನೇಹಿತನಾಗಿ ಕೇಳ್ತಾ ಇದ್ದೀನಿ. ಇವ್ರೆ ಈ ಟೈಮಲ್ಲಿ ಪಾಪ ಹೆಂಗ್ ಕ್ರಿಕೆಟ್ ಆಡ್ತಾರೋ ಅಂತ ಕರ್ನಾಟಕ ಬುಲ್ಡೋಸರ್ಸ್ ಅನ್ನೋ ಒಂದು ಟೀಮನ್ನ ಲೀಡ್ ಮಾಡ್ತಾ ಇರೋರು. ಈ ಪರಿಸ್ಥಿತಿಲಿ ಹೆಂಗೆ ಅದನ್ನ ನಿಭಾಯಿಸ್ತಾ ಇದೀರಿ ಅಂತ? ಅಂದ್ರೆ ಮಾವ ತೀರೋಗಿ ಒಂದಿನ ಆಗಿತ್ತು. 2ನೇ ದಿನಕ್ಕೆ ಕೂತ್ಕೊಂಡು ಫ್ಯಾಮಿಲಿ ಎಲ್ಲ ಮಾತಾಡ್ತಾ ಇದ್ವಿ. ಅಂದ್ರೆ ತುಂಬಾ ಬೇಜಾರಲ್ಲಿ ಇದೀವಿ. ಆ ಮೊಮೆಂಟಲ್ಲಿ ನನ್ನ ವೈಫು ಫಸ್ಟು ನೆಕ್ಸ್ಟ್ ಮ್ಯಾಚ್ ಯಾವಾಗ ಅಂತ ಅಂದರೆ ಒಂದು ಟಾಪಿಕ್ ಓಪನ್ ಆಗುತ್ತೆ. ನಾನು ನಾಳೆ ಇದೆ, ನಮಗೆ 2 ಮ್ಯಾಚ್ ಇತ್ತು. ಶನಿವಾರ ಬೆಂಗಾಲ್ ಮೇಲೆ, ಭಾನುವಾರ ಚೆನ್ನೈ ಮೇಲೆ. ಸೊ ಬೆಂಗಾಲ್ ಮೇಲೆ ಮ್ಯಾಚು ನಾಳೆ ಅಂತ ಹೇಳಿದೆ. ನಾಳೆ ಅಂತೂ ಹೋಗೋಕ್ಕಾಗಲ್ಲ, ಭಾನುವಾರ ಹೋಗು ಅಂತ ಫಸ್ಟು ವೈಫ್ ಹೇಳ್ತಾರೆ. ನಾನಂದೆ ಇನ್ನೂ ಕುಟುಂಬ ಅಂದರೆ ನಾವಿನ್ನೂ ಆಚೆ ಬಂದಿಲ್ಲ, ನನಗೂ ಹೋಗಕ್ಕೆ ಮನಸ್ಸಿಲ್ಲ, ನಾನು ಹೋದರೆ ತಪ್ಪಾಗತ್ತೆ, ಆಮೇಲೆ ನೀವುಗಳೂ ಇನ್ನೂ ತುಂಬ ನೋವಲ್ಲಿದ್ದೀರಾ, ಸೊ ಬೇಡ ಅನಿಸುತ್ತೆ, ಏನು ಪರವಾಗಿಲ್ಲ. ಸೊ ಆವಾಗ ನಮ್ಮ ಅತ್ತೆ ಒಂದು ಮಾತು ಹೇಳ್ತಾರೆ, ನಿಮ್ಮ ಮಾವ ಎವ್ರಿಡೇ ಕೆಲಸ ಮಾಡ್ತಿದ್ದವರು, ಎವ್ರಿಡೇ ಒಂದು ದಿನನೂ ಮನೇಲಿ ಕೂತಿಲ್ಲ, ಏನೋ ಒಂದು ಕೆಲಸ ಮಾಡಿದ್ದಾರೆ, ಸೋಂಬೇರಿಯಾಗಿ ಯಾವುದೇ ಬೇಜಾರಲ್ಲೂ ಮನೇಲಿ ಕೂತಿಲ್ಲ. ಸೊ ಅಕಸ್ಮಾತ್ ಅವ್ರಿದ್ದಿದ್ರು ಕೂಡ ಯಾಕೆ ಮನೇಲಿ ಕೂತಿದ್ದೀರಾ ಹೋಗಿ ಅಂತ ಹೇಳ್ತಾ ಇದ್ರು. ಒಂದಿನ ತಾನೇ ಹೋಗಿ ಬನ್ನಿ, ಕೆಲಸ ಮಾಡಿ, ನೀವು ಕೆಲಸ ಮಾಡಿದ್ರೆ ಅವ್ರಿಗೂ ಖುಷಿ ಆಗುತ್ತೆ. ಸೊ ಹಾಗಾಗಿ ತುಂಬ ಬೇಜಾರಿದ್ರೂ ಕೂಡ ಒಂದು ಗಟ್ಟಿ ಮನಸ್ಸು ಮಾಡಿ ಹೋಗುವಂಥ ಪರಿಸ್ಥಿತಿಗೆ ಅಷ್ಟು ಸಪೋರ್ಟ್ ಮಾಡಿದ್ರು ಫ್ಯಾಮಿಲಿ. ಸರ್ ಭಾರಿ ವಿಷಯಗಳು ಅಂದರೆ ಇಂಥ ಸಂಕಷ್ಟದ ಈ ಟೈಮಲ್ಲೆಲ್ಲ ಮನೇಲಿ ಸಮಯನ ತಳ್ಳಕ್ಕಾಗಲ್ಲ. ತುಂಬ ಕಷ್ಟದ ಸಮಯ ಇದು. ಎಲ್ಲ ಟೈಮು, ಎಲ್ಲ ಜಾಗ, ಎಲ್ಲ ವಿಚಾರದಲ್ಲೂ ಕಾಡ್ತಾ ಇರ್ತಾರೆ ಮನೆಯ ಯಜಮಾನ. ಇಂಥ ಸಂದರ್ಭದಲ್ಲೂ ನಮಗೊಂದು ಕರೆದು ನಮಗೊಂದು ಮಾತಾಡ್ಸೋಕ್ಕೆ ಒಂದು ಅವಕಾಶ ಕೊಟ್ಟಿದ್ರಿ. ಥ್ಯಾಂಕ್ ಯು. ನಿಮ್ಮ ಜೊತೆಗೆ ನಾವಿರ್ತೀವಿ, ಅವ್ರ ಅಭಿಮಾನಿ ಇರ್ತಾರೆ. ನಾನು ಅದನ್ನೇ ಹೇಳ್ಬೇಕು ಅಂತಿದ್ದೆ ಯಾವಾಗಲೂ ಕೂಡ. ನಮ್ಮ ಮಾವ ತೀರೋದಂಥ ಸಮಯದಿಂದ ಹಿಡಿದು, ಅಂದರೆ ಆ ನ್ಯೂಸ್ ಬ್ರೇಕ್ಔಟ್ ಆದಂಥ ಸಮಯದಿಂದ ಹಿಡಿದು ಇವತ್ತಿನ ದಿನಕ್ಕೂ ಇನ್ನು ಮುಂದಿನ ದಿನಗಳಿಗೂ ನಂಗೆ ಗೊತ್ತು, ಅವ್ರಿಗೆ ಯಾವತ್ತಿಗೂ ಜನ ಎಷ್ಟು ಸಪೋರ್ಟ್ ಇತ್ತು, ಅಭಿಮಾನಿಗಳು ಎಷ್ಟು ಸಪೋರ್ಟ್ ಇತ್ತು. ಎಲ್ಲೋ ಒಂದು ಕಡೆಯಿಂದ ಅಪಾರವಾದ ಪ್ರೀತಿ ಮೀಡಿಯಾ ಕೊಟ್ಟಿದೆ. ಅದು ಯಾವುದೇ ಹೆಜ್ಜೆಯಲ್ಲಿರ್ಬೋದು, ಸರ್ಕಾರ, ರಾಜಕಾರಣ, ಅಧಿಕಾರಿಗಳು, ಇದೆಲ್ಲ ಒಂದು ಕಡೆ ಆದರೆ ಮೀಡಿಯಾ ಯಾವತ್ತೂ ನಮ್ಮ ಮಾವನ್ನ ತುಂಬ ಅಂದರೆ ತುಂಬ ಗೌರವಿಸಿದೆ. ಯಾಕೆಂದರೆ ಈ ಕನ್ನಡ ಅನ್ನೋ ವಿಚಾರಕ್ಕೆ ಇವ್ರು ಯಾವುದೇ ಪಕ್ಷದಲ್ಲಿಲ್ಲ, ಅದಕ್ಕೆ ಮೀಡಿಯಾದವರು ಯಾವುದೇ ಪಕ್ಷನೂ ಕಟ್ಟಿಲ್ಲ, ಮೀಡಿಯಾ ಅನ್ನೋ ಪಕ್ಷ ಇಲ್ಲ. ಅವ್ರು ಗೌರವ ಕೊಟ್ಟಿರೋದು ನಮ್ಮ ಮಾವಂಗೆ, ಕನ್ನಡದಲ್ಲಿ ಸೇವೆ ಮಾಡಿರುವಂಥ ವ್ಯಕ್ತಿ ಅನ್ನೋದಕ್ಕೋಸ್ಕರ. ಸೊ ನಿಮ್ಮ ಮೂಲಕ ನಾನು ಪ್ರತಿಯೊಂದು ಮಾಧ್ಯಮದವರೆಗೂ, ಪ್ರತಿಯೊಂದು ಮಾಧ್ಯಮದ ಎಲ್ಲ ವ್ಯಕ್ತಿಗಳಿಗೂ ಕೂಡ, ಏಕೆಂದರೆ ಬರೀ ಮಾಧ್ಯಮ ಇದ್ರೆ ಆಗಲ್ಲ, ಅಲ್ಲಿರೋ ವ್ಯಕ್ತಿಗಳು ಯಾರ್ಯಾರು ಕೆಲಸ ಮಾಡ್ತಿದ್ದಾರೆ ಅವ್ರುಗಳು ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಅವ್ರುಗಳು ನಮ್ಮ ಕುಟುಂಬದ ಕಡೆಯಿಂದ ತುಂಬ ದೊಡ್ಡ ಕೃತಜ್ಞತೆಗಳನ್ನ ಸಲ್ಲಿಸೋಕೆ ಇಷ್ಟಪಡ್ತೀನಿ. ಯಾಕೆಂದರೆ ನೀವುಗಳು ನಮ್ಮ ಜೊತೆಗೆ ನಿಂತಿದ್ದು ತುಂಬ ತುಂಬ ಧೈರ್ಯ ಕೊಟ್ಟಿದೆ. ಇನ್ನು ಮುಂದಕ್ಕೆ ಮಾಡಬೇಕಾಗಿರುವಂಥ ಕೆಲಸಗಳು ಏನೇನಿತ್ತು ಅದನ್ನು ಕಂಪ್ಲೀಟ್ ಮಾಡೋದ್ರ ಜೊತೆಗೆ ಇನ್ನು ಹೆಂಗೆ ನಮ್ಮ ಮಾವನ ಹೆಸರನ್ನು ಇನ್ನಷ್ಟು ಬೆಳಗ್ಬೋದು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡೋದಕ್ಕೆ ಮೀಡಿಯಾ ತುಂಬ ಶಕ್ತಿ ಕೊಟ್ಟಿದೆ. ಸೊ ಮೀಡಿಯಾದವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಚಿಕ್ಕ ಸಲಹೆ ಹಿಂಗೆ ಮಾಡ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಅಂದರೆ ಆ ವ್ಯಕ್ತಿ ಇದ್ದ ರೀತಿ, ಕ್ರಮಗಳು, ನಡೆದ ದಾರಿ ಇದೆಯಲ್ಲ, ದೊಡ್ಡ ದಾರಿದೀಪ. ಅಂಥ ವ್ಯಕ್ತಿಯ ಹೆಸರಲ್ಲಿ ಸಿನಿಮಾ ಮತ್ತೊಂದು ಮಗದೊಂದು ಏನೋದಕ್ಕಿಂತ ಒಂದು ಶಿಕ್ಷಣ ಸಂಸ್ಥೆ ಏನಾರು ಮಾಡಿ ತುಂಬ ಜನ IPS, IAS ಅಥವಾ ಪದವಿ ಪಡಿಬೇಕು ಅಂತ ಹೇಳಿ ತುಂಬ ಜನಕ್ಕೆ ಆಸೆ ಇರುತ್ತೆ. ಅಂಥ ಬಡ ವಿದ್ಯಾರ್ಥಿಗಳಿಗೆ ಏನಾದರೂ ದಾರಿ ತೋರಿಸುವಂಥ ಸಂಸ್ಥೆ ನಿಮ್ಮ ಕಡೆಯಿಂದ ಆಗಲಿ ಅನ್ನೋದು ನಮ್ಮೊಂದು ಕೋರಿಕೆ. ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಆತ್ಮೀಯ ಕನ್ನಡಿಗರೇ, ಈ ಸಂದರ್ಶನ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದೇ ರೀತಿ ಮತ್ತೊಂದು ಪ್ರಯತ್ನ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಇದೇ ಈ ಹೊತ್ತಿನ ವಿಶೇಷ. ನಿರ್ಭೀತಿಯಿಂದ ನಿಮ್ಮ ಪರವಾಗಿ ಇದು ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.